ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನು ಮಾಡ್ತಿರೋ ಪೊಯಮ್ ಯಾವುದು ಅಂದರೆ ಚಿತ್ರಮ್ಮ ಪಾತ್ರೆ ರಮತೆ ನಾರಿ. ಇದನ್ನು ಬರೆದಿರೋದು ಜನ್ನರವರು. ಈ ಪೊಯಮ್ದು ಬರೀ ಸಮರಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಅಮೃತಮತಿ ಮತ್ತು ಯಶೋಧರ ಅಂತ ಇಬ್ಬರು ಗಂಡ ಹೆಂಡ್ತಿ ಇರ್ತಾರೆ. ಅಮೃತಮತಿ ಯಶೋಧರನ ಮನಸ್ಸಿನ ರಾಣಿಯಾಗಿರ್ತಾಳೆ. ಹಾಗೆ ಯಶೋಧರನ ಮನಸ್ಫೂರ್ತಿ ಅಮೃತಮತಿನೇ ತುಂಬಿರ್ತಾರೆ. ಅವರಿಬ್ಬರು ಹೇಗಿರ್ತಾರೆ ಅಂದರೆ ಒಬ್ರನ್ನೊಬ್ರು ಬಿಟ್ಟಿರೋಕ್ಕೆ ಆಗದೇ ಇರೋಷ್ಟು ಅಟ್ಯಾಚ್ ಆಗಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಬೇಟೆಗಾರನ ಎಂಟ್ರಿ ಆಗುತ್ತೆ. ಇಲ್ಲಿ ಬೇಟೆಗಾರ ಬಂದಿರೋದು ಪ್ರಾಣಿನ ಬೇಟೆ ಆಡೋಕ್ಕೆ. ಆದರೆ ಅವನೇನು ಮಾಡ್ತಾರೆ ಅಂದರೆ ಅಮೃತಮತಿಯ ಮನಸ್ಸನ್ನು ಕದೀತಾನೆ ಅವನು. ಇದಾಗಕ್ಕಿಂತ ಮುಂಚೆ ಯಶೋಧರ ರತ್ನ ಖಚಿತವಾದ ಅರಮನೆಯಲ್ಲಿ ಇರ್ತಾನೆ. ಆಗ ಅವನೇನು ಮಾಡ್ತಾನೆ ಅಂದರೆ ಹಂಸದಂತೆ ತುಂಬಿರುವ ಹೊಳೆಯ ನೀರಿನಲ್ಲಿ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾನೆ. ಆಗ ಸ್ನಾನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಮನೆಗೆ ಬಂದು ಮಲ್ಕೊಳ್ಳೋಕ್ಕೆ ಹೋಗ್ತಾನೆ. ಅವನು ನಿದ್ರೆಗೆ ಜಾರ್ತಾನೆ ಅಲ್ಲಿಂದ ಬಂದಮೇಲೆ. ಅಷ್ಟರಲ್ಲಾಗಲೇ ನೈಟ್ ಆಗೋಗಿರುತ್ತೆ. ಆಗ ಇಡೀ ರಾಜ್ಯವೇ ಮಲಗಿರ್ಬೇಕಾದ್ರೆ ಒಬ್ಬ ಆನೆಯ ಮಾವುತ ಏನು ಮಾಡ್ತಾನೆ ಅಂದರೆ ಅವನ ಲಾಯದಿಂದ ಸಂಗೀತ ಹಾಡ್ಕೊಂಡು ಹೋಗ್ತಿರ್ತಾನೆ. ಆಗ ಅಮೃತಮತಿಗೆ ಆ ಸಂಗೀತ ಕೇಳುತ್ತೆ. ಆ ಮಾವುತ ಏನು ಮಾಡ್ತಿರ್ತಾನೆ ಅಂದರೆ ತುಂಬ ಮಧುರವಾದ ಧ್ವನಿಯಿಂದ ಹಾಡ್ತಿರ್ತಾನೆ. ಹಾಡಬೇಕಾದ್ರೆ ಇವಳಿಗೆ ತುಂಬ ಸಂತೋಷ ಆಗುತ್ತೆ. ಅವಳೇನು ಅಂದ್ಕೊಳ್ತಾಳೆ ಅಂದರೆ ಬೆಳಗ್ಗೆ ಅಷ್ಟೇ ನಾನು ಆ ಮಾವುತನ ಹೋಗಿ ಸೇರಬೇಕು ಅಂತ ಹೇಳಿ ಅವಳು ನಿರ್ಧಾರ ಮಾಡಿಬಿಟ್ಟಿರ್ತಾಳೆ. ಆಗ ಅವಳ ಸ್ನೇಹಿತನ ಕರೆದು ಹೇಳ್ತಾಳೆ, ಹೋಗಿ ನೀನು ಬೇಗ ಹೋಗಿ ಆ ಮಾವುತನ ನೋಡ್ಕೊಬಾ, ಹೇಗಿದ್ದಾನೆ ಆ ಮಾವುತ ಅಂತ ಹೇಳಿ ಅವ್ರ ಸ್ನೇಹಿತನ ಕಳಿಸ್ತಾಳೆ ಅವಳು. ಆಗ ಸ್ನೇಹಿತೆ ಹೋಗಿ ಮಾವುತನನ್ನು ನೋಡೋಕ್ಕೆ ಹೋಗ್ತಾಳೆ. ಆಗ ಆ ಮಾವುತನನ್ನು ಕಂಡು ಇವಳಿಗೆ ತುಂಬ ಅಸಹ್ಯ ಆಗುತ್ತೆ. ಹಾಗೆ ಅವಳ ಕಣ್ಣಿಗೆ ತುಂಬ ಹಿಂಸೆ ಆಗ್ತಿರುತ್ತೆ. ಅವಳಿಗೆ ಅಲ್ಲಿರೋಕ್ಕಾಗ್ದೇ ಅವಳು ಓಡೋಗ್ತಾಳೆ ಅಲ್ಲಿಂದ. ಆಗ ಓಡೋಗಿದ ತಕ್ಷಣ ದಾಸಿ ಅವಳಿಗೆ ಹೇಳ್ಕೊಳ್ತಿರ್ತಾಳೆ ಏನು ಅಂದರೆ ಅಮೃತಮತಿ ಅಷ್ಟು ರೂಪದಿಂದ ತುಂಬಿರ್ತಾಳೆ, ಅಂದರೆ ಅಷ್ಟು ಸೌಂದರ್ಯವತಿಯಾಗಿರ್ತಾಳೆ. ಆದರೆ ಇಂಥವನನ್ನು ಪ್ರೀತಿಸುವ ಸಂದರ್ಭ ಯಾಕಾರು ಬಂತಪ್ಪ ದೇವ್ರೆ ಅಂತ ಹೇಳಿ ದೇವ್ರಿಗೆ ಬೈತಿರ್ತಾಳೆ. ಯಾಕೆ ಅಂದರೆ ಆ ಮಾವುತ ಎಷ್ಟು ಕುರೂಪಿಯಾಗಿರ್ತಾನೆ ಅಂದರೆ ಅಷ್ಟು ಕುರೂಪಿಯಾಗಿರ್ತಾನೆ. ಆಗ ದೇವ್ರಿಗೆ ಬೈಕೊಳ್ತಿರ್ತಾಳೆ ಅಮೃತಮತಿಯ ಸ್ನೇಹಿತೆ. ಯಾಕೆಂದರೆ ಅಷ್ಟು ಕುರೂಪಿಯಾಗಿರ್ತಾನೆ ಅವನು. ಅವಳಿಗೆ ನೋಡೋಕ್ಕೆ ಹಿಂಸೆ ಆಗುವಂತಹ ಅಷ್ಟು ಅಸಹ್ಯವಾಗಿರ್ತಾನೆ ಇಲ್ಲಿ ಆನೆಯ ಮಾವುತ. ಆಗ ದಾಸಿ ಅಂದ್ಕೊಳ್ತಾಳೆ ಏನು ಅಂದರೆ ಕಾಮದೇವನ ಕೈಗೆ ಖಡ್ಗವನ್ನು ಕೊಟ್ಟು ನನ್ನನ್ನು ಅನುಭವಿಸು ಅನ್ನುವ ಹಾಗೆ ಒಬ್ಬ ಕುರೂಪಿಗೆ ಅಮೃತಮತಿ ಅಂತ ಒಬ್ಬ ಸೌಂದರ್ಯವತಿನ ಕೊಟ್ಟರೆ ಹೇಗಿರುತ್ತೆ ಅಂತ ಅವಳು ಆಲೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಅಮೃತಮತಿ ಬಂದು ದಾಸಿನ ಕೇಳ್ತಾಳೆ, ಹೇಗಿದ್ದಾನೆ ನನ್ನ ಇಷ್ಟದವನು ಹೇಗಿದ್ದಾನೆ ಅಂತ ಹೇಳಿ ಇವಳನ್ನ ಕೇಳ್ತಿರ್ತಾಳೆ. ಆಗ ಇಲ್ಲಿ ದಾಸಿಗೆ ಅವನ್ನ ವರ್ಣನೆ ಮಾಡೋಕ್ಕೂ ಸಹ ಆಗ್ತಿರಲ್ಲ. ಯಾಕೆಂದರೆ ಅಷ್ಟು ಕುರೂಪಿಯಾಗಿರ್ತಾನೆ. ಹಾಗೆ ಬೇರೆಯವ್ರಿಗೆ ಹೋಲಿಸಿ ಹೇಳೋಣ ಅನ್ನೋದಕ್ಕೂ ಅವಳ ಕೈಲಿ ಆಗ್ತಿರಲ್ಲ. ಅದಕ್ಕೆ ಅವಳು ಹೇಗೆ ವರ್ಣಿಸಲಿ ಅಂತ ಹೇಳಿ ಕಷ್ಟಪಡ್ತಿರ್ತಾಳೆ. ಮತ್ತೆ ಅಮೃತಮತಿ ಹೇಳು ಬೇಗ, ಅವನು ಹೇಗಿದ್ದಾನೆ ಅಂತ ಹೇಳಿ ನಾನು ತಿಳ್ಕೊಬೇಕು, ಬೇಗ ಹೇಳು ಅಂತ ದಾಸಿಗೆ ಒತ್ತಾಯ ಮಾಡ್ತಿರ್ತಾಳೆ. ಸರಿ ಅಂತ ಹೇಳಿ ದಾಸಿ ಅವನ್ನ ವರ್ಣಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವನಿಗೆ ತಲೆಯಲ್ಲಿ ಸ್ವಲ್ಪ ಕಡೆ ಕೂದಲಿರುತ್ತೆ, ಇನ್ನೊಂದು ಸ್ವಲ್ಪ ಕಡೆ ಕೂದಲಿರಲ್ಲ. ಅವನ ಹಣೆ ಪೂರ್ತಿ ಒಂದು ಗುಂಡಿ ಥರ ಇರುತ್ತೆ. ಅವನ ಕಣ್ಣೆಲ್ಲ ಕೊಳ್ತೋಗಿರೋ ಥರ ಇರುತ್ತೆ. ಹಾಗೆ ಅವನ ಮೂಗು ಹೇಗಿರುತ್ತೆ ಅಂದರೆ ಒಂದು ಚಪ್ಪೆ ಆಗಿರುತ್ತೆ ಮೂಗು. ಅವನ ಬಾಯಲ್ಲಿ ಜಲ್ ಸುರಿತಿರುತ್ತೆ. ಅವನ ಬೆನ್ನು ಹೇಗಿರುತ್ತೆ ಅಂದರೆ ಫುಲ್ ಬೆಂಡ್ ಆಗೋಗಿರುತ್ತೆ. ಅವನ ಚರ್ಮ ಒಬ್ಬರು ವಯಸ್ಸಾಗಿರೋರಿಗಿರುತ್ತಲ್ಲ ಚರ್ಮ, ಆ ಥರ ರಿಂಕಲ್ಸ್ ಆಗೋಗಿರುತ್ತೆ ಅವನ ಚರ್ಮ ಪೂರ್ತಿ. ಅವನ ಮೈಯಿಂದ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅವನ ಕಾಲುಗಳು ಹೇಗಿರುತ್ತೆ ಅಂದರೆ ಒಬ್ಬ ಕತ್ತೆಯ ಕಾಲು ಥರ ಇರುತ್ತೆ. ಅಷ್ಟು ಅಸಹ್ಯವಾಗಿರ್ತಾನೆ ಆ ಮಾವುತ ಅಂತ ದಾಸಿ ವರ್ಣನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಹಾಗೆ ಹೇಳ್ತಿರ್ತಾಳೆ, ಅವನ ದೇಹ ಹೇಗಿದೆ ಅಂದರೆ ಒಂದು ಮುದು ಕರಡಿಯ ದೇಹದ ಥರ ಇದೆ ಅಂತ ಹೇಳ್ತಿರ್ತಾಳೆ. ಅಷ್ಟು
ಅಸಹ್ಯವಾಗಿದೆ ಈ ಅಷ್ಟವಾಂಕನ ದೇಹ, ಅಂದರೆ ಮಾವುತನ ದೇಹ ಅಂತ ಇಲ್ಲಿ ದಾಸಿ ವರ್ಣನೆ ಮಾಡ್ತಾಳೆ. ಅದನ್ನೆಲ್ಲ ಹೇಳಿದ ಮೇಲೆ ಈ ವಿಚಾರವನ್ನೆಲ್ಲ ಕೇಳಿದ ಅಮೃತಮತಿಗೆ ಗಂಟಲಲ್ಲಿ ಒಂಥರ ಗರಗರ ಶಬ್ದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾನು ಪ್ರೀತಿಸಿದವನು ಅಷ್ಟು ಅಸಹ್ಯವಾಗಿದ್ದಾನ ಅಂತ ಅವಳಿಗೆ ದುಃಖ ಫೀಲ್ ಆಗ್ತಿರುತ್ತೆ. ಅವಳಿಗೆ ಏನು ಬೇಜಾರಾಗುತ್ತೆ ಅಂದರೆ ಅಷ್ಟು ಶ್ರೀಮಂತೆ ಆಗಿರುವಂತಹ ಅಮೃತಮತಿ ತಾನು ಪ್ರೀತಿಸಿದಂತಹ ಒಬ್ಬ ಮಾವುತ ಅಷ್ಟು ಕುರೂಪಿಯಾಗಿದ್ದಾನಲ್ವಾ ಅಂತ ಹೇಳಿ ಅವಳಿಗೆ ತುಂಬ ಬೇಜಾರಾಗುತ್ತೆ. ಹಾಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬರುತ್ತೆ. ಅವಳು ತುಂಬ ಅಂದರೆ ತುಂಬ ಶಾಕ್ ಆಗೋಗ್ತಾಳೆ. ಅವಳು ಸ್ವಲ್ಪ ಹೊತ್ತು ಶಾಕಲ್ಲೇ ಇರ್ತಾಳೆ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅಮೃತಮತಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನು ಅಂದರೆ ಕಸ್ತೂರಿ ಕಪ್ಪುಗೆ ಇರುತ್ತೆ, ಆದರೆ ಅದು ತುಂಬ ಶ್ರೇಷ್ಠ ಅಲ್ವಾ ಅಂತ ಅವ್ರ ದಾಸಿಗೆ ಹೇಳ್ತಿರ್ತಾಳೆ. ಹಾಗೆ ಗಂಧದ ಮರ ಕೂಡ ನೋಡೋಕ್ಕೆ ಚೆನ್ನಾಗಿರಲ್ಲ, ಬಟ್ ಅದರಿಂದ ತುಂಬ ಯೂಸ್ಫುಲ್ ಆಗಿರುತ್ತೆ. ಮತ್ತು ಕಾಮನ ಬಿಲ್ ಯಾವಾಗಲೂ ಯು ಶೇಪಲ್ಲಿರುತ್ತೆ, ಬಟ್ ಅದನ್ನು ನೋಡಿದ ತಕ್ಷಣ ಎಷ್ಟು ಚಂದವಾಗಿದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ನಾನು ಮೆಚ್ಚಿರೋರು ಹೇಗೆ ಇರಲಿ, ಅವ್ರು ಚೆನ್ನಾಗಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡೋಕ್ಕಾಗುತ್ತಾ ಅಂತ ಇಲ್ಲಿ ಅಮೃತಮತಿ ದಾಸಿಗೆ ಹೇಳ್ತಿರ್ತಾಳೆ. ಆಗ ಅಮೃತಮತಿ ಹೇಳ್ತಾಳೆ, ಒಂದು ಸತಿ ನಾನು ಇಷ್ಟಪಟ್ಟ ಮೇಲೆ ರೂಪದ ಪ್ರಶ್ನೆನೇ ಬರಲ್ಲ. ಅವನೇ ನಂಗೆ ಚಂದ್ರ, ಅವನೇ ನಂಗೆ ಇಂದ್ರ, ಅವನೇ ನಂಗೆ ಸರ್ವಸ್ವ ಅಂತ ಇಲ್ಲಿ ಅಮೃತಮತಿ ಹೇಳ್ತಿರ್ತಾಳೆ. ಆಗ ದಾಸಿ ಅಂದ್ಕೊಳ್ತಾಳೆ, ಸೌಂದರ್ಯ ಇರುವಂತಹ ಅಮೃತಮತಿಗೆ ಸೌಂದರ್ಯ ಇಲ್ಲದೆ ಇರುವಂಥ ಒಬ್ಬ ಮಾವುತ ತುಂಬ ಇಷ್ಟಪಡ್ತಿದ್ದಾಳಲ್ಲ. ಆಗ ಅವಳು ಅಂದ್ಕೊಳ್ತಾಳೆ ಏನು ಅಂದರೆ, ಒಂದು ಕಾಗೆಗೆ ಹೇಗೆ ಬೇವು ಇಷ್ಟ ಆಗುತ್ತೋ, ಅಂದರೆ ಮಾವಿನ ಮರ ಇದ್ದರೂ ಸಹ ಬೇವು ಹೇಗೆ ಇಷ್ಟ ಆಗುತ್ತೋ, ಇಲ್ಲ ಹಾಗೇ ಅಮೃತಮತಿಗೆ ಅವ್ರ ಗಂಡ ಇದ್ದರೂ ಸಹ ಒಂದು ಬೇವು ಅಂದರೆ ಒಂದು ಕಹಿ ವಂಶ ಇರುವಂತಹ ಒಬ್ಬ ಮಾವುತ ಇಷ್ಟಪಡ್ತಿದ್ದಾಳೆ ಅಂತ ಹೇಳಿ ಇಲ್ಲಿ ಕನ್ಕ್ಲೂಡ್ ಮಾಡ್ತಾಳೆ. ಇಷ್ಟು ಈ ಪೊಯಮ್ ಆಗಿದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.